ಸತ್ತ ಮೇಲೆ ದಾನ ಮಾಡೋದ್ರಿಂದ ನಮ್ಮನ್ನು 8 ಜನಕ್ಕೆ ಜೀವ ಕೊಡ್ಬೋದು. ಈ ಅಂಗ ಶಾರ್ಟೇಜಿಂದ ಸುಮಾರು ಜನ ಪ್ರಾಣ ಕಳ್ಕೊತಾರೆ. ಎಸ್ಪೆಷಲಿ ನಮ್ಮ ಮಿಲಿಟ್ರಿ ಶಿಕ್ಷಣ, ಮಿಲಿಟ್ರಿ ನಿಮಗೆಲ್ಲ ಗೊತ್ತಿರ್ಬೋದು. ಲ್ಯಾಂಡ್ ಆರ್ಮಿ ಇದೆ, ನೇವಿ ಇದೆ, ಸಮುದ್ರದಲ್ಲಿ ಏರ್ಫೋರ್ಸ್ ಆಕಾಶದಲ್ಲೆಲ್ಲ ಇದೆ. ಅವರು ಫೈಟಿಂಗ್ ಮಾಡ್ತಾರೆ, ಅವ್ರಿಗೂ ಏಟುಗಳಾಗುತ್ತೆ, ಲ್ಯಾಂಡ್ ಆರ್ಮಿಯಲ್ಲಿ ಏಟುಗಳಾಗುತ್ತೆ. ಆಮೇಲೆ ಅವ್ರು ಹಾಸ್ಪಿಟಲ್ ಮಿಲಿಟ್ರಿ ಹಾಸ್ಪಿಟಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು, ಬಟ್ ಅವ್ರಿಗೂ ಸುಮಾರು ಸಮಸ್ಯೆ ಇದೆ. ಅವ್ರಿಗೂ ಅಂಗ ಅದರಿಂದ ಶಾರ್ಟೇಜ್ ಆಗಿ ಅವರು ಸುಮಾರು ಜನ ದಾನ ಕಳ್ಕೊತಾರೆ. ಸೊ ನಾನು ಒಬ್ಬನು ದಾನ ಮಾಡೋದ್ರಿಂದ 8 ಜನಕ್ಕೆ ನಾನು ಜೀವ ಕೊಡ್ಬೋದು. ಸೊ ಈ ಉದ್ದೇಶದಿಂದ ನಾನು ಇದರಿಂದ ನಾನು ಫಸ್ಟ್ ಡಿಕ್ಲೇರ್ ಮಾಡಿದ್ದೆ, ನಮ್ಮ ದೇಶದ ಮಿಲಿಟ್ರಿಗೆ ಕೊಡಬೇಕಂತ ನಾನು ಡಿಸಿಷನ್. ಯಾವಾಗ ನಾನು ಫಸ್ಟ್ ಮೇಲೆ ನನ್ನ ಬಾಡಿ ಕೊಡ್ತಾರಲ್ಲ, ಬರೀ ಹೊರಗಡೆ ಏನಿದೆ ಹಣ್ಣುಗಳು ಅದು ಮಾತ್ರ ಬಾಡಿ ಇದು ಕೊಡ್ದಿರ ನಾವು ಸುಟ್ಬಿಟ್ಟು ಏನೋ ಮಾಡಿದ್ರೆ ಏನು ಬೆಸ್ಟ್ ಅಲ್ವಾ? ಕಣ್ಣು ದಾನ ಮಾಡೋದ್ರಿಂದ ಮುಂದಿನ ದಿನದಲ್ಲಿ ತೊಂದರೆ ಆಗುತ್ತೆ ಅನ್ನೋದು ಭ್ರಮೆ. ಆ ಥರ ಏನಾಗಲ್ಲ. ನಾವು ಸತ್ತ ಮೇಲೆ ಕಣ್ಣು ಕೊಡೋದ್ರಿಂದ ಬೆಳಕು ಬರುತ್ತೆ ಬೇರೆಯವರು, ಅದರಿಂದ ನಾವು ಪ್ರಪಂಚ ನೋಡೋದು. ಇದು ಮುಖ್ಯ ಉದ್ದೇಶ. ಆಮೇಲೆ ಈ ಇದರಿಂದ ನಾನು ದಾನ ಮಾಡಬೇಕು, ನಾನು ಚೆನ್ನಾಗಿರ್ಬೇಕಲ್ವ, ಗಟ್ಟಿಯಾಗಿರ್ಬೇಕಲ್ಲ. ನನ್ನ ಕೈಯಲ್ಲಿ ಆಗಿಲ್ಲ, ನನಗೆ ದಾನ ಮಾಡೋಕ್ಕೆ ಜಗತ್. ಸೊ ಈ ಉದ್ದೇಶದಿಂದ ಆ ಕಿಟ್ಟಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅದರಲ್ಲಿ ಆಯಿಲು ಕೈ ಕಾಲು ನೋವು, ಮೊಣಕಾಲು ನೋವು, ಎಲ್ಲೇ ಜಾಯಿಂಟ್ ಪೇನ್ಸ್ ಇತ್ತು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿರುತ್ತೆ, ರಿಲೀಫ್ ಆಗುತ್ತೆ. ಆಮೇಲೆ 7 ಪಾಸ್ ಬಂದು ನಮ್ಮ ಶಕ್ತಿ ಕಡಿಮೆ ಇರುತ್ತಲ್ಲ ಒಳಗಡೆ ಬಾಡಿಯಲ್ಲಿ, ಅದಕ್ಕೆ ಉತ್ತೇಜನ ಚೂರ್ಣ ಇದೆ, ಟ್ಯಾಬ್ಲೆಟ್, ಬಿಸಿ ನೀರು ಅಥವಾ ಹಾಲಲ್ಲಿ ಹಾಕೊಂಡು ಕುಡಿಬೇಕು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇಂಗ್ಲೀಷ್ ಮೆಡಿಸಿನ್ ಅಂತ ಅದಕ್ಕೆ ಇದು ಆಯುರ್ವೇದಿಕ್ ಪ್ಯೂರ್ಲಿ, ಏನು ತೊಂದರೆ ಇಲ್ಲ, ತಗೋಬೋದು. ಸೊ ಈ ನಮ್ಮ ಜರ್ನಿಯಲ್ಲಿ ಸುಬ್ರಹ್ಮಣ್ಯ ಪೂಜೆ ಅವರು ನಮ್ಮ ಗೊತ್ತಿದೆ, ಅವ್ರು ಬೈಂದೂರವರು, ಬೆಂಗಳೂರವರು. ಸುಬ್ರಹ್ಮಣ್ಯ ಪೂಜೆ ಅವರೆಲ್ಲ ನಾವು ಎಲ್ಲರೂ ಬರೋದು. ಸುಬ್ರಹ್ಮಣ್ಯ ಪೂಜೆ ಅವರು ನನಗೆ ಉದಯವರು ನಾವು 14 ವರ್ಷದಿಂದ ಸ್ನೇಹಿತರು. ನಾವು ಪೂಜೆ ಅವರು 4 ವರ್ಷದಿಂದ ಸ್ನೇಹಿತರು. ಅವರಾದಮೇಲೆ ಶಂಕರನ್ನು ನಾವು ಮಾಡ್ತಾರೆ. ಸೊ ಇಲ್ಲಿ ಸಮಾಜದಲ್ಲಿ ಏನೇ ಸಮಸ್ಯೆ ಬಗೆಹರಿಬೇಕಾದ್ರೆ ಸಮಾಜ ಚೆನ್ನಾಗಿರುತ್ತೆ, ಎಲ್ಲ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಉದ್ದೇಶ. ಸೊ ಇವಾಗ ನಿಮಗೆಲ್ಲ ಡೌಟ್ ಇದ್ದರೆ ಶಂಕರ್ ಯಾರು ಏನೋ ಡೌಟ್ ಇದ್ದರೆ ಹೇಳಿ. ಹಾಗೆ ನಮ್ಮ ಪ್ರತಿ ವರ್ಷ ನಮ್ಮ ಊರಿನ ಏನಾದರೂ ತೊಂದರೆ ತಾಪತ್ರೆಗಳಿದ್ದರೆ ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಮ್ಮೊಂದಿಗೆ ಸದಾ ಕಾಂಟ್ಯಾಕ್ಟಲ್ಲಿ ಇದ್ದು, ಇವತ್ತಿಗೂ ಸಹ ಈ ವರ್ಷವೂ ಕೂಡ ನಮ್ಮಲ್ಲಿ ಒಂದು ಫೋನ್ ಮಾಡಿ ನಮಗೆ ಈ ಥರ ನಾವು ಬರ್ತೀವಿ ನಮ್ಮ ಮಲ್ಲಿಕಾರ್ಜುನ ಅವರು, ಅವರಿಗಾಗಿ ನಾವು ಇವತ್ತು ಏನೆಲ್ಲ ಒಂದು ಚಿಕ್ಕ ನಾವು ಒಂದು ಸಾಲು ಹೊಲಿಸುವ ಮುಖರವಾಗಿ ಅವರು ಮತ್ತು ಸುಬ್ರಹ್ಮಣ್ಯ ಪೂಜಾರಿ